ಎಳೆಸಂದ್ರ ಗ್ರಾಮ ಪಂಚಾಯಿತಿಗೆ ಸೇರಿರತಕ್ಕಂಥ ರಾಮಸಂದ್ರ ಗ್ರಾಮದ ವಾಸಿಗಳಾದಂಥ ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ಅವರು ಸುಮಾರು 70 ವರ್ಷಗಳ ಕಾಲಯಾನದಿಂದ ಅವರು ಸರ್ವೆ ನಂಬರ್ 125ರ ಜಮೀನಿನಲ್ಲಿ ತಲಾ ಒಬ್ಬೊಬ್ಬರು 2 ಎಕರೆ ಎಂಬಂತೆ ನಿಗದಿಪಡಿಸಿ ಅವರು ಸುಮಾರು 70 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿದ್ದು ಅದು ಸಾಗುವಳಿಯ ಫಾರಂ ನಂಬರ್ 53 ಎಂಬುವಂಥದ್ದನ್ನು ವಜಾ ಆದ ನಂತರ ಫಾರಂ ನಂಬರ್ 57ರ ಒಂದು ಅರ್ಜಿ ನಮೂನೆಯನ್ನು ಸಲ್ಲಿಸಿದ್ದು. ಇದು ಈಗಾಗಲೇ ಅದು ಸಾಗುವಳಿ ಅಂದರೆ ದರಖಾಸ್ತು ಕಮಿಟಿಯಲ್ಲಿಟ್ಟು ಸಂಬಂಧಪಟ್ಟಂಥ ನಮ್ಮ ಜನಪ್ರಿಯ ಶಾಸಕರುಗಳು ಹಾಗೂ ಬಡವರ ಬಂಧುಗಳಾದಂತಹ ನಮ್ಮ ಶಾಸಕರು SN ನಾರಾಯಣ ಸ್ವಾಮಿಯವರು ಅದು ಗ್ರಾಮಸ್ಥರ ಅನುಮತಿಯಂತೆ ಅದನ್ನು ಪರಿಗಣಿಸಬೇಕು. ಅದು ಏಕಂತ ಹೇಳಿದ್ರೆ ಅದು ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜಮೀನು. ಇದು ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣಮೂರ್ತಿ ಎಂಬುವಂಥವರು ರೈತರನ್ನು ಒಕ್ಕಲೆಬ್ಬಿಸುವುದು ಮಾತ್ರವಲ್ಲದೆ ಅವರ ಜಮೀನನ್ನು ಕಬಳಿಸಲಿಕ್ಕೆ ತನ್ನ ತಾಯಿಯ ಪಾರ್ಥಿವ ಶರೀರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಟ್ಟು ಧರಣಿ ಮಾಡಿ ಈ ರೈತಾಪಿ ವರ್ಗದವರು ಉಳುಮೆ ಮಾಡುವಂಥ ಜಮೀನನ್ನು ಕಬಳಿಸಬೇಕಂತೇಳ್ಬಿಟ್ಟು ಒಳಸಂಚು ರೂಪಿಸಿ ಇದನ್ನು ಕಬಳಿಸಲಿಕ್ಕೆ ಪ್ರಯತ್ನಪಟ್ಟರು. ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಅಂದರೆ ನಮ್ಮ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಾದಂಥ ಸುಜಾತ ಮೇಡಮ್ನವರವರಿಗೆ ನಾವು ಮನವಿ ಕೊಟ್ವಿ. ರೈತರು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥದ್ದನ್ನು ಯಾರೂ ಕಬಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದು ಕಸೀಲಿಕ್ಕೂ ಸಾಧ್ಯವಿಲ್ಲ. ಜೊತೆಗೆ ಸ್ವಾಧೀನ ಅನುಭವದಲ್ಲಿದ್ದು ಅರ್ಜಿ ನಮೂನೆ 57 ಹಾಕ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬೇರೆ ಯಾರಿಗೂ ನಾವು ಅದನ್ನು ನಾವು ಸಾಗುವಳಿ ಮಾಡೋಂಗೂ ಇಲ್ಲ, ಜೊತೆಗೆ ಅವರಿಗೆ ಅನುಮೋದನೆ ಮಾಡೋಂಗಿಲ್ಲ, ಅವರಿಗೆ ಮಂಜೂರು ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಕಾಯ್ದೆಗಳಿಲ್ಲ. ಅದಕ್ಕೆ ನಾವು ಸರ್ವೆಯನ್ನು ರದ್ದುಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮ ಮನೆಗೆ ಸ್ಪಂದಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸ್ ಇಲಾಖಾ ಅಧಿಕಾರಿಗಳು, ನಮ್ಮ ಪೊಲೀಸ್ ರಕ್ಷಣಾಧಿಕಾರಿಗಳಾದಂಥ ನಮ್ಮ ಕಿರಣ್ ಸಾಹೇಬರು ಅವರು ಸಹ ಯಾವುದೇ ರೀತಿಯ ಗಲಭೆಗಳಿಗೆ ಆಸ್ಪದ ಕೊಡದೆ, ಅವಕಾಶಗಳನ್ನು ಕೊಡದೆ ಅದು ತಕರಾರು ಮನವಿಗಳಿಗೆ ಸ್ಪಂದಿಸಿದ ನಮ್ಮ ಸರ್ವೆ ಅಧಿಕಾರಿಗಳು ಅವ್ರಿಗೂ ಸಂದರ್ಭದಲ್ಲಿ ನಾನು ಹರೀಶ್ ಸರ್ರವರಿಗೆ, ನಮ್ಮ VA ಸುರೇಶ್ ರವರಿಗೆ ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದನ್ನು ನಮ್ಮ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಕೃಷ್ಣ ಬೈರೇಗೌಡರಿಗೆ, ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರಿಗೆ, ನಮ್ಮ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರವರಿಗೆ, ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಮಹಾದೇವಪ್ಪ ಸಾರ್ರವರಿಗೆ ಎಲ್ಲರಿಗೂ ನಾವು ಈ ದಿನವೇ ಅವರಿಗೆ ಪತ್ರಗಳ ವ್ಯವಹಾರವನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದ ಕಾರಣ ನಮ್ಮ ರೈತರನ್ನು ಒಕ್ಕಲೆಬ್ಬಿಸುವಂಥ ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣಮೂರ್ತಿಯವರು ಬೇರೆಡೆಗೆ ಅವರ ತಂದೆಯ ಹಸುನಿಗಿದ್ದಾರೆ ಮತ್ತು ತಾಯಿಯೂ ಹಸುನಿಗಿದ್ದಾರೆ. ತಂದೆಯ ಹೆಸರಿನಲ್ಲಿ ಕಬಳಿಸಲು ಸಂಚು ರೂಪಿಸುತ್ತಿರ್ತಕ್ಕಂಥ ಈ ಲಕ್ಷ್ಮಣಮೂರ್ತಿ ಈ ದಿನ ಅಧಿಕಾರಿ ವರ್ಗದವರನ್ನು ಏಕವಚನದಲ್ಲಿ ಮಾತನಾಡುವುದು ಮಾತ್ರವಲ್ಲದೆ ಹೋಗಯ್ಯ ಬಾರಯ್ಯ ಮತ್ತು ನೀನು ಯಾವ ರೀತಿ ಸೀಟಿನಲ್ಲಿ ಕುಂತು ಕೆಲಸ ಮಾಡ್ತೀಯ ಎನ್ನುವಂಥ ರೀತಿ ನಿಟ್ಟಿನಲ್ಲಿ ಮಾತನಾಡಿದಂಥ ಆ ಲಕ್ಷ್ಮಣಮೂರ್ತಿಯವರ ವಿರುದ್ಧ ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಮಾಧ್ಯಮದ ಮುಂದೆ ಮತ್ತು ಇಲಾಖೆಯ ಮುಂದೆಯೂ ಸಹ ತನ್ನ ರೌಡಿ ದರ್ಪವನ್ನು ತೋರಿಸಿರ್ತಕ್ಕಂಥ ಲಕ್ಷ್ಮಣಮೂರ್ತಿಯವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಮುಂದಿನ ಈ ದಿನ ನಾನು ಶಾಂತಮ್ಮ ಕೋಮ್ ನಾರಾಯಣಪ್ಪ ಎಂಬಂಥ ಫಲಾಪೇಕ್ಷಿಗಳು ಫಾರಂ ನಂಬರ್ 57 ಅರ್ಜಿಯನ್ನು ಸಲ್ಲಿಸಿಕೊಂಡು 53 ವಜಾ ಆದ ನಂತರ 57 ಹಾಕಿಕೊಂಡು ದರಖಾಸ್ತು ಕಮಿಟಿಗೆ ಮಂಜೂರಿಗಾಗಿ ಕಾಯ್ತಾ ಇರುವಂಥ ಈ ರೈತರಿಗೆ ಮುಂದಿನ ದಿನಗಳಲ್ಲಿ ಇವರಿಗೆ ಮಂಜೂರು ಮಾಡಿ ಸಾಗುವಳಿಯನ್ನು ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ದಿನದಿಂದಲೇ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು